ಅಲ್ಕಂಡ್ ಪಾಪ ಆ ಋತು ನೋಡಲ್ಲಿ ಸುಮ್ಮನೆ ನಮ್ಮ ಚಿಕ್ಕಪ್ಪನಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟಿದ್ಯಾ ಅಂತ ಪುಣ್ಯ ಶಿವನಿ ಮೇಲೆ ಜಗಳಕ್ಕೆ ಬಂದಿದ್ಲು. ಅದಕ್ಕೇನೆ ನೋಡಲ್ಲಿ ಅವರು ಇಬ್ರು ಬಾ ಹೇಳ್ಕೊಟ್ಟಿದ್ದೀವ ಇಲ್ಲ ಕೇಳೋಣ ಅಂತ ದಪ್ಕೊಂಬಂದು ಕೇಳ್ತಾ ಇದ್ದಾರೆ. ಅದು ಇದು ಮಾತಾಡ್ತಾವಳೆ. ಮೀನಾಲ್ಗೂ ನಾನು ಹೇಳ್ಕೊಂಬತ್ತು ಕೇಳಿ ನಾವೇನು ಮಾತಾಡಲ್ಲ, ನಮಗೂ ಗೊತ್ತೈತೆ ನಾವೇನೇನು ಸಣ್ಣ ಹುಡುಗರಲ್ಲ ಅಂದ್ರೂ ಕೇಳ್ತಿಲ್ಲ. ಆ ಋತು ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಪಾಪ ಅವಳ್ದು ಯಾಕೆ ಸ್ಯಾನೆ ಆಯ್ತು ಕಣ ವರ್ಷಪ್ಪ, ಅವಳಿಗೆ ಸರಿಯಾಗಿ ಹೇಳು. ನೀವೆಲ್ಲನ ಜಾಸ್ತಿ ಋತಮ್ಮ ಅಂತ ಹೇಳಿ ಸಣ್ಣ ಹುಡುಗಿಂದ ಯಾವ ತಲೆ ಮೇಲೆ ಕಿಕ್ಕೊಂಡ್ರು ಬೋಲ್ ಜಂಪ್ ಬಂದ್ಬಿಟ್ಟೈತಿ. ಮೊದ್ಲಿನ ಋತು ಅಲ್ವೇ ಅಲ್ಲ, ಇವಾಗ ಎಲ್ಲಾನ ಥರ ಬದಲಾದಂಗೆ ಆಗ್ಬಿಟ್ಟೈತೆ. ಸೌಕರ್ಯಕ್ಕೆ ಬಂದಾಗಿಂದನೂ ಬದಲಾದಂಗೆ ಆಗ್ಬಿಟ್ಟೈತೆ. ಮೊದಲು ಎಷ್ಟು ನಾವೇನಾರು ಹೇಳಿದ್ರೆ ಎಷ್ಟು ಸರಿ ಆಯಿತು ಚಿಕ್ಕಪ್ಪ ಅಂತ ಇದ್ದು ಇವಾಗ ವಾದ ಮಾಡ್ತೈತಿ. ಏನಾದರೂ ಹೇಳಿದ್ರೆ ಸಾಕು ವಾದ ಮಾಡ್ತಾ ಇರುತ್ತೆ. ಹ್ಞೂನಪ್ಪ, ಸಖತ್ತು ವಾದ ಮಾಡ್ತಾಳೆ ಪಾಪ. ನೋಡೋದು ಹೆಂಗೆ ಮಾತಾಡ್ತಾವಳೆ ಅಂತೇಳಿ ನಾನು ನೀನು ಇದೆಯಾ ಇಲ್ವಾ ಅಂತೇಳಿ ನೋಡೋಣ ಅಂತ ಬಂದೆ. ಅಲ್ಲಿ ಇರಲಿಲ್ಲ, ಅದಕ್ಕೆ ಇಲ್ಲಿ ಕೂಕೊಂಡಿದ್ದಲ್ಲ, ಕರಿಯೋಣ ಅಂತ ಬಂದೆ. ಹೋಗಿ ಸರಿಯಾಗಿ ಹೇಳಕ್ ಪಾಪ ಅವಳಿಗೆ, ನೇರು ತಮ್ಮ ಸರಿಯಾಗಿ ಮಾತಾಡು ಅಂತೇಳಿ. ಇವ್ರು ಇಬ್ರು ರೊಚ್ಚಿಗೆದ್ದು ಬಿಟ್ಟಾರ ಪುಣ್ಯನ ಶಿವನೇ. ಅವ್ರು ಎಷ್ಟು ದಿನ ಅಂತ ಕೇಳ್ತಾರಪ್ಪ. ಋತುನ್ ಬುದ್ಧಿನೇ ಒಳ್ಳೆ ಹೇಳಲ್ಲ. ಇವಾಗಂತೂ ನಾವು ಶ್ರೀಮಂತರು, ಗಂಡ ಗೌರ್ಮೆಂಟ್ ಕೆಲಸ ಅಂತೇಳಿ ಸಾಕತ್ತು ಒಂಥರ. ಇವರು ಪ್ರವೀಣ ಅಕ್ಕ ತಂಗಿರೋ ಅರುಣ ಅವರೆಲ್ಲ ಮುಂದುವರೆದಿರೋದಕ್ಕೆ ನಾನು ಅವ್ರಿಗಿನ್ನ ಏನು ಕಮ್ಮಿ ಇಲ್ಲ ಅನ್ನೋ ಥರ ಅವಳಿಗೆ ಹೊಟ್ಟೂರಿ ಬಂದ್ಬಿಟ್ಟೈತೆ. ಅವರೆಲ್ಲ ಅಕ್ಕ ತಂಗಿರು ಮುಂದುವರಿಲಿಲ್ಲ ಅಂದರೆ ಇವಳಿಗೇನೋ ಅನ್ನಿಸ್ತಿರ್ಲಿಲ್ಲ. ಯಾವಾಗ ಅವ್ರು ಮುಂದುವರೆದ್ರೆ ಅದಕ್ಕೆ ಹಿಂಗೆ ಅವಳಿಗೂ ಮನಸ್ಸಿಗೆ ಇಲ್ಲದು ಬಂದ್ಬಿಟ್ಟೈತಿ ಈ ರೀತಿ. ನೋಡಿ ಅವ್ರಿಗೂ ಬಂದ್ಬಿಟ್ಟೈತಿ. ಇಲ್ಲಿ ಹೋಗೋಣ, ಸರಿಯಾಗಿ ಹೇಳ್ತೀನಿ. ನೀನು ಇಂಥವೆಲ್ಲ ಮಾಡಬೇಡಾರು ತಮ್ಮ, ಎಷ್ಟೈತೆ ಅಷ್ಟು ನೋಡ್ಕೊಂಡಿರು. ಸುಮ್ಮನೆ ಜಾಗ ಖಾಲಿ ಮಾಡು, ಸುಮ್ಮನೆ ನಿಮ್ಮೂರಾಗ ನೀವು ಇರ್ರಿ ಅಂತ ಹೇಳ್ತೀನಿ ಅಷ್ಟೇ. ಅವ್ರು ಯಾಕನ್ನ ಹೇಳ್ಕೊಟ್ಟವ್ರೇನಪ್ಪ, ಏನಾನು ಹೇಳ್ಕೊಟ್ಟಿದ್ರೆ ಬಿಡಪ್ಪ ಅನ್ಬೋದು. ಇಲ್ಲ ಕಣಮ್ಮ ಪಾಪ, ಅವ್ರು ಯಾಕಮ್ಮ ಹೇಳ್ಕೊಡ್ತಾರೆ, ಇನ್ನೇನು ಹೇಳ್ಕೊಟ್ಟಿಲ್ಲ ಕಣಮ್ಮ. ಸುಮ್ಮನೆ ಅನ್ಬಾರ್ದು. ಪುಣ್ಯ ಶಿವಾನಿ ಇಬ್ರು ನಾನು ಎದುರು ನಿಂತ್ಕೊಂಡು ಮಾತಾಡೋಕ್ಕೆ ಎದ್ರಕಂತಾರೆ. ನಾನು ಇನ್ನೂ ಎಷ್ಟೊತ್ತಿ ಬೇಕಾದರೂ ಹೇಳೋನ್ನು ಹೇಳ್ತೀನಿ. ಎದ್ರಕಾರ ಅವರು ಯಾವತ್ತೂ ಹಂಗೆಲ್ಲ ಮಾತಾಡಿಲ್ಲ ಗೊತ್ತಾ. ಅವರು ಎಷ್ಟು ಒಳ್ಳೆಯವರು. ನಾನು ನೋಡ್ದಂಗೆ ಯಾವತ್ತೂ ಹಂಗೆಲ್ಲ ಮಾತಾಡಿಲ್ಲ. ನಮ್ಮ ಋತಮಿನೂ ನಮ್ಮ ಚಿಕ್ಕಪ್ಪ ಅಂತೇಳಿ ಏನಾರ ತಮಾಷೆ ಮಾಡೋದು, ಏನಾರ ಒಂಥರ ನನಗೆ ಒಂಥರ ಏನೋ ಬೆಲೆ ಕೊಡ್ದಂಗೆ ಮಾತಾಡೋದು, ಏನೋ ಬಿಡತ್ತ ನಮ್ಮ ಋತಮ್ಮ ಅಂತೇಳಿ ಅಂದ್ಕೊಂತಿದ್ದೆ. ಆದರೆ ಭಾಳ ಒಂಥರ ಇದು ಮಾಡ್ತದು. ಶಿವನ್ ಇಬ್ರು ರೊಚ್ಚಿಗೆ ಎದ್ಬಿಟ್ಟವ್ರೆ. ದೇವ್ರು ಬಂದಾರ ಆಡ್ದಂಗೆ ಆಡ್ತಾ ಇದ್ದಾರೆ. ಇಬ್ರು ಸರಿಯಾಗಿ ತಕ್ಕೊಬಿಟ್ಟವ್ರೆ. 4 ಬಾರಿಸ್ತವ್ರೆ. ಮತ್ತೆ ಕೇಳಲ್ಲ ಕಣಮ್ಮ ಯಾರು ಇವಾಗ ಮಾತುಗಳನ್ನ ಯಾರಮ್ಮ ಕೇಳ್ತಾರೆ. ಸುಮ್ಮನೆ ಮಾತಾಡೋರೆ ಅಂತಂದರೆ ಅದು ಹೆಂಗೆ ಬಿಡ್ತಾರೆ, ಬಾರಿಸ್ತಾರೆ. ಎಷ್ಟು ಹೇಳಿದ್ರು ಒಪ್ಕಂತಿಲ್ಲ ನೋಡು ನೀನು. ಹೇಳ್ಕೊಟ್ಟಿದ್ರಾ ಅಂತೀಯ. ಅಲ್ಲೇ ಹೇಳ್ತಾ ಇಲ್ವಾ ಅವತ್ತೆ ಅವಳು ಹೇಳ್ಕೊಟ್ಟಿಲ್ಲ ಅಂತ ಹೇಳಿ ಇಷ್ಟಂದೆಲ್ಲ ಹೇಳ್ತಿದ್ರು ವಾದ ಮಾಡ್ತಾ ಇದೀಯ. ಮತ್ತೆ ಏನಕ್ಕೆ ನೀನು ಮಾತಾಡೋದು, ಏನು ಕಂಬದ್ ನೀನು ಸದರ ಸಿಕ್ಕಿದೀವ ನಾವು. 1 ಗಂಟೆ ಸೀದಾ ಆಯ್ತು ನೋಡಮ್ಮ ವಾದ ಮಾಡಕ್ ನಿನ್ಕೊಂಡು. ನೋಡು ಅವಳು ಸುಮ್ಮನೆ ಬಿಡ ಏನೋ ಮಾತಾಡಿದೀನಿ ಅಂತೇಳಿ ಏನೋ ಒಪ್ಕೊಂಬಂಗೆ ಇಲ್ಲ. ಸುಮ್ಮನೆ ಮಾತಾಡಿದ್ರೆ ಅದು ಹೆಂಗೆ ಅವ್ರು ಬಿಡ್ತಾರೆ. ಬಿಡ್ರಮ್ಮ ಪುಣ್ಯ ಶಿವಾನಿ, ಸುಮ್ಮನಿರ್ರಿ. ಹೊಡಿಯೋದು ಬಡಿಯೋದೆಲ್ಲ ಮಾಡಕ್ಕೆ ಹೋಗ್ಬಿಡಿ, ಸುಮ್ಮನಿರಿ. ನಾನೆಲ್ಲ ಮಾತಾಡ್ತೀನಿ. ಅಯ್ಯೋ ಅಲ್ಲ ಎಷ್ಟು ಹೊತ್ತಾತಮ್ಮ. ನೀವು ಇಲ್ಲಿ ನಿನ್ಕೊಂಡು ವಾದ ಮಾಡಕ್ ನಿನ್ಕೊಂಡು ಎಷ್ಟು ಹೊತ್ತಾಯ್ತು. 1 ಗಂಟೆ ಸೀದಾಯ್ತು. ನಾನು ಮಂತಕ್ಕೆ ಹೋಗಿ ನೀರು ಒಯ್ಕೊಂಡು ಬೋರೋ ಅಷ್ಟರೊಳಗೆ ಜಗಳ ಬಗೆಹರ್ದಿರುತ್ತೆ ಅನ್ಕಂಡು ಇನ್ನ ಬಗೆಹರ್ದಿಲ್ವೇ. ಇನ್ನ ವಾದ ಮಾಡ್ತಾ ಇದ್ದೀರಾ. ಋತಮ್ಮ ನಿನಗೆ ಯಾಕೆ ಬುದ್ಧಿ ಇಲ್ಲ. ಪುಣ್ಯಮ್ಮ ಶಿವಾನಿ ನೀವನ್ನ ಅರ್ಥ ಮಾಡ್ಕೊಂಡು ಸುಮ್ಮನಾಗ್ರಮ್ಮ, ಸುಮ್ಮನಿರಿ. ಅಲಸ್ಮಕಾಯ ಮನೆ ತಕ್ಕೋಗಿ ಸ್ನಾನ ಮಾಡ್ಕೊಂಡು ಸೀರೆ ಉಡ್ಕೊಂಡು ಎಲ್ಲನ ದೇವ್ರಿಗೆ ಕೈ ಮುಗ್ದು ಬಂತು. ಅಲ್ಲ ಹಂಗಂದ್ರೆ ಇನ್ನ ವಾದ ಮಾಡ್ತಾನೇ ಇದ್ದಾರೆ. ಹೇಳೋತ್ ಅವಾಗ್ಲೇನೆ ಪುಣ್ಯ ಶಿವನಿ ನೀವಾದ್ರೂ ಸುಮ್ಮನಿರ್ರಿ ಅಂತ. ಅವ್ರು ಸುಮ್ಮನಿರಲ್ಲ, ಯಾಕಂದ್ರೆ ಅವ್ರದ್ದು ಏನು ತಪ್ಪಿಲ್ವಲ್ಲ, ಅದಕ್ಕೆ ಸುಮ್ಮನಿರಲ್ಲ. ಲಸ್ಮಕಾಯ ಯಾಕೆ ಸುಮ್ಕಿರ್ತಾರೆ ಹೇಳವ್ರು. ಮತ್ತೆ ನಮ್ಮ ಋತಮ್ಮ ಮಾತಾಡಬಾರ್ದು. ಯಾಕೆ ಮಾತಾಡ್ಬೇಕು ಸುಮ್ಮನೆ. ನಾವು ಕೇಳಾರ್ಗೆ ಹೇಳ್ತೀವಪ್ಪ, ಪುಣ್ಯ ಶಿವನಿಗೆ ಹೇಳ್ತೀವಿ ನಾವು. ಕೇಳ್ದಿಲ್ದರಿಗೆ ನಾವು ಹೇಳಕ್ಕಾಗುತ್ತಾ? ಕೇಳ್ದಿಲ್ದರಿಗೆ ನಾನು ಏನೇ ಅಂದ್ರೆ ನಾವು ಯಾತು ಹೇಳಕ್ ಹೋಗಲ್ಲ. ಅದೇ ನೋಡತ್ತೆ ಹೆಂಗೆ ಸುಮ್ ಸಣ್ಣ ಪುಟ್ಟದಕ್ಕೆಲ್ಲ ಇಲ್ಲಿ ಜಗಳಗಳು ಮಾಡ್ಕೊಂಡತ್ಲಾಗೆ ಎಷ್ಟು ಹೇಳಿದ್ರು ಕೇಳಲ್ವಲ್ಲ ಇವರು. ಅಯ್ಯೋ ಇವ್ರದಿನ್ನ ಜಗಳ ಕಡಿಮೆ ಆಗಿಲ್ಲ. ಯಾಕೆ ಕಡಿಮೆ ಆಗಿಲ್ಲ ಇನ್ನು ಜಗಳ ಇವ್ರದು? ನೋಡಿ ಗೌರಮ್ಮ ಹೆಂಗ್ ಗುದ್ದಾಡ್ತಾ ಇದಾರ ಅವಾಗಿಂದಾನ. ಅವಳು ಋತಮ್ಮನೂ ಸುಮ್ಮನಿರಕ್ಕಾಗಲ್ಲ. ನಾನು ಯಾಕೆ ಸುಮ್ಮನಿರೋಣ? ನನಗೆ ನಮ್ಮ ಚಿಕ್ಕಮ್ಮ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು. ನಮ್ಮ ಚಿಕ್ಕಮ್ಮ ಮಾತಾಡಿಸ್ಲಿಲ್ಲ ಅಂದ್ರೆ ಹೋಗ್ಲಿ, ನಮ್ಮ ಚಿಕ್ಕಪ್ಪ ಅಂತ ನನ್ನ ಎಷ್ಟು ಇಷ್ಟಪಡ್ತಾ ಇತ್ತು. ಇಲ್ಲದೆಲ್ಲ ಹೇಳ್ಕೊಟ್ಟವ್ರೆ. ಅದಕ್ಕೆ ಮತ್ತೆ ನಮ್ಮ ಚಿಕ್ಕಪ್ಪ ಹಿಂಗೆ ಮಾತಾಡ್ತಾ ಇರೋದು, ಹಿಂಗೆ ಹೇಳ್ತಾ ಇರೋದು. ನಮ್ಮ ಚಿಕ್ಕಪ್ಪ ಯಾವತ್ತು ಹಿಂಗೆ ಮಾತಾಡಿದ್ದಲ್ಲ. ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಿಲ್ವೇ? ನಾವೇನೇನು ಆಡೋ ಹುಡುಗರಲ್ಲ ಕಣಮ್ಮ. ಅವ್ರು ಯಾಕೆ ಹೇಳ್ಕೊಡ್ತಾರೆ ಅಂತ ಹೇಳಿ ಎಷ್ಟೆಲ್ಲ ಹೇಳ್ತಿದ್ರು. ಏನಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀವಿ? ಬಿಡ್ರಮ್ಮ ಪುಣ್ಯ ಶಿವಾನಿ, ಸುಮ್ಮನಿರಮ್ಮ. ಬನ್ನಿ ಪುಣ್ಯ, ಸುಮ್ಮನೆ ಇರ್ತಿರಬೇಕಾ? ನಾನೆಲ್ಲ ಬೈತೀನಿ ತೆಗೀರಿ, ಈ ಕಡೆಗೆ ಬನ್ನಿ. ನೀವು ಇಲ್ಲಿ ಗೊತ್ತಾಗಲ್ವೇ ಋತಮ್ಮ? ನಾನು ಹೇಳಲಿಲ್ವೇ? ನಮಗೆ ಯಾಕೋ ಬೇಜಾರಾಯಿತು. ನೀವು ಇಲ್ಲಿ ಬಂದು ಇರೋದ್ರಿಂದಲೇ ಸುಮ್ಮನೆ ನಿಮ್ಮ ಊರಿಗೆ ನೀವು ಹೊರಟೋಗ್ಬಿಡ್ರಿ. ಹೋಗ್ರಿ ಊರಿಗೆ.
ಊರಿಗೆ ಹೋದ್ರೆ ಯಾವ್ದು ಇರಲ್ಲ. ಇಲ್ಲಿ ಬಂದಿರೋದ್ರಿಂದಲೇ ತಮ್ಮನ ಹೆಣ್ತಿರು ಎಲ್ಲ ಮನೆಯಾಗೆಲ್ಲ ಅಣ್ಣ ತಮ್ಮಗಳೆಲ್ಲ ಇರಬೇಕಾದ್ರೆ ಹಿಂಗೆ ಬಂದ್ಬಿಟ್ಟು ಹೆಣ್ಮಕ್ಳಿದ್ರೆ ಹಿಂಗೆ. ಈಗ ಒಂದು ದಿವಸ 2 ದಿವಸ ಇದ್ರೆ ಬೇಕಾದ್ರೆ ಒಂದು ವಾರ ಇರು, ಅದು ಅಕ್ರೆ ಇರುತ್ತೆ. ಬಂದು ಇಲ್ಲೇ ಸೇರ್ಕೊಬಿಟ್ರೆ ಹಿಂಗೆ ಹೊಂದ್ಕೊಂಡು ಸ್ಟಾರ್ಟ್ ಆಗುತ್ತೆ. ಯಾಕೆ ಹೋಗ್ಬೇಕು ಚಿಕ್ಕಪ್ಪ? ನಮ್ಮ ಮನೆಯಾಗ ನಾವು ಇದೀವಿ, ಹೋಗ್ರಿ 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 ಅಂತ ಅದನ್ನ ಚೆನ್ನಾಗಿ ಹೇಳ್ತಿರಲ್ಲ. ನಮ್ಮ ಅಪ್ಪರ ಮನೆಯಾಗ ನಾನು ಇರೋದು. ಹೋಗಿರುತ್ತೆ ಅಪ್ಪ ನೀರು, ಯಾರು ಬೇಡ ಅಂದ್ರು. ನಿನ್ನ ಪಾಡಿಗೆ ನೀನಿದ್ರೆ ಯಾರಾದ್ರೂ ಕೇಳ್ತಾರ? ಅವ್ರ ಪಾಡಿಗೆ ಅವರು ಇದ್ರೆ ಯಾರ ಸುದ್ದಿಗೂ ಹೋಗ್ದಂಗೆ ಯಾರು ಯಾಕೆ ಮಾತಾಡ್ತಾರೆ? ಯಾರು ಮಾತಾಡಲ್ಲ. ಬಾಯಿಗೆ ಬಂದಾಗ ಯಾವಾಗ ಮಾತಾಡ್ತಾರೆ ಅವಾಗಲೇ ಜನಗಳು ಏನಾನ ಒಂದು ಅಂಬಾಲು. ನಾನು ನೋಡ್ತಾ ಇದ್ದೀನಿ ಯಾರು ತಪ್ಪು ಯಾರು ಸರಿ ಅಂತ ಹೇಳ್ಕೊಟ್ಟಿದಾರೆ. ಹೇಳು ಚಿಕ್ಕಪ್ಪ, ಹೇಳ್ಕೊಟ್ಟವ್ರು ತಾನೇ ಅವರು, ಮಾತಾಡಿಸ್ಬೇಡ ಅಂತ. ಮತ್ತೆ ಅದನ್ನೇ ಮಾತಾಡ್ತಾಳೆ. ಥೂ, ನೀನಂತೂ ಉದ್ಧಾರ ಆಗಲ್ಲ ಹೋಗು. ಇಷ್ಟೊಂದೆಲ್ಲ ಅಂದ್ರೂ ಇನ್ನ ಅವ್ರು ಹೇಳ್ಕೊಟ್ಟವ್ರೆ ಎಂಥ ಮಾತುಗಳು. ಥೂ, ಮಾಡೋದು ಕಡಿಮೆ ಮಾಡೋರು ತಮ್ಮ. ಯಾಕಜ್ಜಿ ನನಗೆ ಈ ಥರ ಹೇಳ್ತಾ ಇದೀಯಾ? ಹಿಂಗೆಲ್ಲ ಹೇಳ್ಬೇಡ ನೀನು, ನನಗೆ ಹೇಳ್ಬೇಡ, ಅವ್ರಿಗೆ ಹೇಳು. ಯಾರಿಗೆ ಹೇಳೋದು ಬೇಡ. ನಿಮ್ಮ ಮನೆಗೆ ನೀವು ಹೋಗ್ರಿ, ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರ್ರಿ. ಹೋಗ್ರಿ ನಿಮ್ಮ ಮನೆಗೆ. ಪ್ರವಿಗೆ ಹೇಳ್ತೀನಿ ನಡಿ ಬಂದು. ಸುಮ್ಮನೆ ಮೂರಿಗೆ ನೀವು ಹೋಗೋಕ್ಕಾಗಲ್ವೇ? ಹೋದ್ರೆ ಯಾವ ತಲೆನೋವು ಇರಲ್ಲ ಇವೆಲ್ಲನ. ಹೋಗಿ ಹೆಂಗೋ ಚೆನ್ನಾಗಿರೋದು ನೋಡಬೇಕು ಎಲ್ಲರೂ. ಹೋಗಲ್ಲ ಚಿಕ್ಕಪ್ಪ, ನಾನು ಹೋಗಲ್ಲ. ಏನು ಮಾಡ್ತೀರಾ? ಹೋಗ್ರಿ ಹೋಗ್ರಿ ಹೋಗ್ರಿ, ಅದೊಳ್ಳೆ ಚೆನ್ನಾಗಿ ಹೇಳ್ತೀರಲ್ಲ. ಏನು ಹಂಗಾರೆ ಯಾರು ಏನು ಬಂದು ಕಷ್ಟ ಅಂತ ಏನೊಂದಿನ ತವ್ರ ಮನೆಗೆ ಇರೋಂಗಿಲ್ಲ, ಏನ್ಕನ ಬರೋಂಗಿಲ್ಲ. ಈ ಅಣ್ಣ ತಮ್ಮಗಳು ಇರೋ ಮನೆಗೆ ಮತ್ತೆ ಅಣ್ಣ ತಮ್ಮಗಳು ಇದ್ರೇನೆ ಮತ್ತೆ ಬರೋಕ್ಕಾಗೋದು. ಅಣ್ಣ ತಮ್ಮಗಳು ಇಲ್ಲದ ಮನೆಗೆ ಬರಬೇಕು ಹುಡುಕೇಣು ಅಂತಂದ್ರೆ ಇರೋರ್ನ ಎಲ್ಲಿ ಕಳ್ಸೋಕ್ಕಾಗುತ್ತೆ? ಏನು ಮಾತಾಡ್ತೀರೇನೋ ಬಿಡಿ ಚಿಕ್ಕಪ್ಪ, ಬಿಡಿ. ನಾನು ನಿನ್ನ ಮೇಲೆ ಮಾತಾಡ್ಸಕ್ಕೆ ಹೋಗಲ್ಲ, ನಿಮ್ಮ ಸುದ್ದಿಗೂ ಬರಲ್ಲ. ನಿಮ್ಗೆ ಏನಾಯ್ತು ಅಂದ್ರೆ ನಾನು ಬರಲ್ಲ. ಯಾರು ನಿಮಗೆ ಗೊತ್ತಾಗುತ್ತೆ ಯಾರು ನೋಡ್ಕೊಂತಾರೆ ಏನೋ ಅಂತ. ನನಗೇನು ನೀನೇನು ಏನು ಮಾಡ್ದಿದ್ರೊಟ್ಟೆ ಏನು ಕೊಡ್ದಿದ್ರೊಟ್ಟೆ ನನಗೆ ಗೊತ್ತೈತಿ. ಮುಂದೆ ಒಂದಲ್ಲ ಒಂದಿನ ಋತಮ್ಮನ ಅಂತವ್ರನ್ನ ನಾನು ನಮ್ಮ ಮನೇಲಿ ಇಟ್ಕೋಬೇಕಾಗಿತ್ತು, ನಾನು ಮಾತಾಡಿಸ್ಬೇಕಾಯ್ತು ಅಂತ ಪಶ್ಚಾತ್ತಾಪ ಪಡ್ಬೇಕು ನೋಡು. ಇವಾಗ ಅವ್ರ ಕಡೆಗೆ ಇದೆಯಾ? ಇಷ್ಟು ದಿನ ಋತಮ್ಮ ಅಂತಿದ್ದಾನೆ, ಇವಾಗ ಅವ್ರ ಕಡೆಗೆ ಇದೆಯಾ? ಇರೋ, ಒಂದಲ್ಲ ಒಂದಿನ ನಿನಗೆ ಗೊತ್ತಾಗುತ್ತೆ. ಯಾರು ಆಗ್ತಾರೆ ಯಾರು ಹೋಗ್ತಾರೆ ಅಂತ. ಒಂದಲ್ಲ ಒಂದಿನ ನಾನು ನೆನೆಸ್ಕೋಬೇಕಾಗುತ್ತೆ ನೀನು. ನನ್ನೇ ಕರಿಬೇಕಾಗುತ್ತೆ ನೀನು ಬಾರಮ್ಮ ಅಂತ ಪರಿಸ್ಥಿತಿ ಬಂದೇ ಬರುತ್ತೆ. ಏ ಋತಮ್ಮ, ಬಿಡ ಮಾತ ಹೋಗ್ಲೆ. ಈಗ ಅವಳು ಸುಮ್ಮನಾಗಲ್ಲ ಗೌರಮ್ಮ, ಸುಮ್ಮನಾಗ ಅಂತ ಹೆಂಗ್ಸಲ್ಲ ಅವಳು. ಅವಳಿಗಮ್ಮ ದುಡ್ಡಿಂದ ಅಹಂಕಾರ ಬಂದ್ಬಿಟ್ಟೈತೆ. ಸುಮ್ಮನಾಗಲ್ಲ ಕಣೆ ಗೌರಮ್ಮ. ಅವಳು ಯಾವುದೇ ಕಾರಣಕ್ಕೂ ಅವಳು ಸುಮ್ಮನಾಗ ಅಂತ ಅವಳಲ್ಲ ಅವಳು. ಮನೆ ಕಟ್ಟಿದ್ರ, ಮನೆ ಬಾಗ್ಲೈತೆ. ಹೋಗಿ ನಿಮ್ಮ ಮನೆಗೆ ನೀವು ಇದ್ಬಿಟ್ರೆ ಯಾರು ಯಾಕೆ ಮಾತಾಡ್ತಾರೆ? ಯಾರು ಯಾಕೆ ಮಾತಾಡಲ್ಲಮ್ಮ? ಸುಮ್ಮನೆ ಅತ್ತ ಇಲ್ಲಿ ಬಂದು ಇದ್ದತ್ತ. ಹೋಗಲ್ಲ ಚಿಕ್ಕಪ್ಪ, ಹೋಗಲ್ಲ. ನಮ್ಮನ್ನೆಲ್ಲ ಇಲ್ಲಿ ಅಂದು ಆಡಿರೋ ಮುಂದೆಲ್ಲ ನಾವು ಚೆನ್ನಾಗಿ ನನ್ನ ಮಗಳಿಗೆ ಮದುವೆ ಮಾಡಿ ನಾವು ಚೆನ್ನಾಗಿ ಇಟ್ಕೊಂಡು ಇಲ್ಲೇ ಒಂದು 2 ದಿನ ಇದ್ದೇ ಹೋಗೋದು ನಾವು. ಯಾಕೆ ಹೋಗ್ಬೇಕು? ನಮ್ಮ ಅಪ್ಪರೇ ನಮ್ಮ ತವ್ರ ಮನೆಗೆ ನಾನು ಬಂದಿದ್ದೀನಿ, ನಮ್ಮ ಅಪ್ಪರ ಮನೆಗೆ ನಾನು ಬಂದಿದ್ದೀನಿ. ನಮಗೂ ಅಧಿಕಾರ ಇರೋದಕ್ಕೆ ನಾವು ಬಂದಿರೋದು, ನಿಮ್ಮ ಮನೆ ಬಾಗಿಲಿಗೆ ಬಂದಿಲ್ಲ. ಸರಿ ಆಯ್ತು ಬಿಡಿ, ನೀವು ಇಷ್ಟೊಂದೆಲ್ಲ ಇದು ಮಾಡಿ ನನಗೆ ಬೈತಾ ಇದ್ದೀರಾ ಅಂತಂದರೆ, ಇಷ್ಟೊಂದೆಲ್ಲ ಅವ್ರು ನನ್ನ ಮೇಲೆ ಕೈ ಮಾಡ್ತಾ ಇದ್ರು, ಅದನ್ನ ನೋಡ್ಕೊಂಡು ನನಗೆ ಬೈತಾ ಇದ್ದೀರಾ ನೀವು ಅಂತಂದರೆ ನಾನು ಇನ್ಯಾವತ್ತೂ ನಿಮ್ಮ ಮನೆ ಹತ್ರ ಕಾಲಿಕ್ಕಲ್ಲ. ಬರಲ್ಲ ಚಿಕ್ಕಪ್ಪ, ಬರಲ್ಲ. ಏನು ಸುತ್ತಾರ್ಕೊಂಡು ಬರ್ತಾಳೆ ಇವಳು ಅಂತ ಅನ್ಕೊಂಡಿದ್ದೀರಾ? ಇವಳಿಗೇನು ಗತಿ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಬರಲ್ಲ. ನನಗೂ ದೇವ್ರು ಇಷ್ಟ ಕೊಟ್ಟವನೆ. ನಾವು 4-5 ಸೈಟ್ ಮಾಡಿದ್ದೀವಿ, ನಾವು ಮನೆ ಕಟ್ಟಿದ್ದೀವಿ, ನಮಗೂ ದೇವರು ಎಲ್ಲ ಕೊಟ್ಟವನೆ. ನನ್ನ ಗಂಡನ ಗೌರ್ಮೆಂಟ್ ಅಫಿಷಿಯಲ್ಲು, 80,000 70,000 ಸಂಬಳ. ನಾವೇನು ಸುತ್ತಾರ್ಕೊಂಡು ಬರಲ್ಲ ಚಿಕ್ಕಪ್ಪ. ಏನೋ ಚೆನ್ನಾಗಿರ್ಬೇಕು ಬಿಡು, ನಿಮ್ಗಂತೂ ಮಕ್ಕಳಿಲ್ಲ ಮರಿ ಇಲ್ಲ ಅಂತ ಹೇಳಿ ಏನೋ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ನಿಮ್ಗೂ ಅಕ್ವರ್ಗೋನದು ಮರಿತೀರಾ ಅಂತ ಹೇಳಿ ಏನೋ ನಾವು ಮಾತಾಡ್ಸ್ಕೊಂಡು ಚೆನ್ನಾಗಿರೋದಕ್ಕೆ ಬಂದಿರೋದು ಅಷ್ಟೇ. ನೀವು ಬೇರೆ ಏನೇನೋ ತಿಳ್ಕೊಬೇಡಿ. ಮಕ್ಕಳಿಲ್ಲ ಮರಿ ಇಲ್ಲ ಅಂತಾಳೆ. ನೋಡೋಣ ಮಾತಾಡೋ ಮಾತುಗಳ ಅರ್ಥ ಮಾಡ್ಕೊಂಬರಾಗಿದ್ರೆ ಮಾತಾಡ್ತಿರ್ಲಿಲ್ಲ ಬಿಡು ಮೀನಾ. ಅರ್ಥ ಮಾಡ್ಕೊಂಬರು ಹಂಗೆಲ್ಲ ಮಾತಾಡಲ್ಲ. ಹಂಗೆಲ್ಲ ಮಾತಾಡಬಾರ್ದು ಅಂತೇಳಿ ಸುಮ್ಮನಾಗ್ತಾರೆ. ಅರ್ಥ ಮಾಡ್ಕೊಂಬಿಲ್ದವೆ ಹಂಗೆ ಮಾತಾಡ್ತವೆ. ಏನು ಮಾಡೋದು ಬಿಡು. ಬುದ್ಧಿ ಕಡಿಮೆ. ನನಗೂ ಬುದ್ಧಿ ಐತೆ ಅಜ್ಜಿ, ಬುದ್ಧಿ ಕಡಿಮೆ ಅಂತ ಅನ್ಬೇಡ. ನಾನು ಮತ್ತು ಇವತ್ತು ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನಮ್ಮ ಚಿಕ್ಕಪ್ಪ ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಹೆಂಗಿದ್ದಿದ್ದು ನಮ್ಮ ಚಿಕ್ಕಪ್ಪ ಸಡನ್ನಾಗಿ ಈ ರೀತಿ ಬದಲಾಗೋದಕ್ಕೆ ಕಾರಣ ಏನು? ಅದಕ್ಕೆ ನನಗೆ ಬೇಜಾರಾಯಿತು, ನಾನು ಮಾತಾಡಿದೆ ಅಜ್ಜಿ. ನಾನು ಬೇಜಾರಾಗಿರೋದಕ್ಕೆ ನಾನು ಮಾತಾಡಿದ್ದು. ಮಾತಾಡ್ಕೇಳಮ್ಮ ತಾಯಿ, ಯಾರು ಬೇಡ ಅಂದ್ರು. ಮಾತಾಡ್ಕೊ ಅದೇನಾಗ್ಲಲ್ಲ, ಮಾತಾಡ್ಕೇಳ್ತಾಯಿ. ಯಾರು ಬೇಡ ಅಂದಿಲ್ಲ, ಮಾತಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮಗೇನೋ ಸಿಟ್ಟು ಬಂದ್ಬಿಡ್ತು. ನೀವೇ ಅಂತ ವಾದ ಮಾಡಿಬಿಡ್ತು. ನಾವು ಇವರಿಲ್ಲ ಅಂತಂದ್ರೂ ತುಂಬ ವಾದ ಮಾಡ್ತು. ಅದಕ್ಕೆ ನಮಗೆ ಸಿಟ್ಟು ಬಂದ್ಬಿಡ್ತು. ನಾನು ಪುಣ್ಯ ಶಿವಾನಿ ಯಾವತ್ತೂ ಹಿಂಗೆ ರೊಚ್ಚಿಗೆದ್ದಿರಲಿಲ್ಲ. ಯಾವತ್ತೂ ಸಿಟ್ಟು ಮಾಡ್ಕೊಂದಿಲ್ದವ್ರು ನಾವು. ಇಷ್ಟು ವರ್ಷ ಆದ್ರೂ ಇಷ್ಟೊಂದು ನಾವು ಸಿಟ್ಟು ಮಾಡ್ಕೊಂಡಿಲ್ದವ್ರು ಇವತ್ತಿಬ್ಬರು ಅಷ್ಟು ಸಿಟ್ಟು ಮಾಡ್ಕೊಬಿಟ್ಟು ನಮಗೆ ಭಾಳ ಸಿಟ್ಟು ಬಂದು ಇವತ್ತು 4 ಬಾರಿಸೇ ಬಿಟ್ವಿ ಋತಕ್ಕನಿಗೆ. ನೋಡ್ತಾ ಇರಿ, ನೆನನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ತಪ್ಪದೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಮಗೆ ಇನ್ನೂ ಅನುಕೂಲ ಆಗುತ್ತೆ, ಇನ್ನೂ ಅತಿ ಹೆಚ್ಚು ವಿಡಿಯೋಗಳು ಮಾಡೋದಕ್ಕೆ. ದಯವಿಟ್ಟು ವಿಡಿಯೋ ನೋಡಿ, ಯಾರು ಸುಮ್ಮನೆ ಆಗಬೇಡಿ. ಲೈಕ್ ಮಾಡೋದಕ್ಕೇನು ನಿಮಗೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಅಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಸಬ್ಸ್ಕ್ರೈಬ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.
ಒಂದೊಂದು ಶೇರು ಒಂದೊಂದು ಕಮೆಂಟು ಒಂದೊಂದು ಲೈಕು ನಮ್ಗೆ ಇಂಪಾರ್ಟೆಂಟು. ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.